Played by USB drive. ಗೂಳೂರು ಇತಿಹಾಸ ಸುಪ್ರಸಿದ್ಧ ಶ್ರೀ ಗೂಳೂರು ಮಹಾಗಣಪತಿ ಗೂಳೂರು 2025ರ ವೈಭವದ ಕಾರ್ತಿಕ ಮಾಸದ ಉತ್ಸವವು 18 ಕೋಮಿನ ಜನರು ಮತ್ತು ಅಧ್ಯಕ್ಷರಾದ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಗೂಳೂರಿನ ಸಮಸ್ತ ನಾಗರಿಕರ ಜೊತೆಯಾಗಿ ಈ ವರ್ಷದ ವಿಶೇಷ ದೃಶ್ಯಾವಳಿ ಪಾರ್ವತಿ ಪುತ್ರ ವಿಜಯಂ. ಈ ದೃಶ್ಯಾವಳಿಯನ್ನು ಪ್ರಸ್ತುತಪಡಿಸುತ್ತಿರುವವರು ಗೂಳೂರು ಎಲೆಕ್ಟ್ರಾನಿಕ್ಸ್ ಮಾಲೀಕರಾದ ಮಹೇಶ್ ಬಾಬುರವರು ಮತ್ತು ಮಕ್ಕಳು. ಕಲಾವಿದರು ನಾರಾಯಣರಾವ್ ಶಿವಮೊಗ್ಗ. ಪಾರ್ವತಿ ಪುತ್ರ ವಿಜಯಂ. ಅಣ್ಣ, ನಡೆಯಿರಿ, ಜಲಪಾತಕ್ಕೆ ಹೋಗಿ ನಾವು ಸ್ನಾನ ಮಾಡಬೇಕು. ನೀವೇ ಹೋಗಪ್ಪ ಕಾರ್ತಿಕೇಯ. ಇವತ್ತು ಭೋಜನದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಆಗಿದೆ. ನನಗೆ ನಿದ್ದೆ ಬರ್ತಾ ಇದೆ. ಹೊಟ್ಟೆ ತುಂಬಾ ತಿಂದು ನೀವು ಸೋಂಬೇರಿಯಾಗಿದ್ದೀರಿ ಅಣ್ಣ. ಎಂತ ಮಾತಿದು? ನನ್ನಲ್ಲಿ ನಿನಗಿಂತ ಹೆಚ್ಚಿನ ಚುರುಕುತನ ಮತ್ತು ಸ್ಫೂರ್ತಿ ಸ್ವಲ್ಪ ಜಾಸ್ತಿನೇ ಇದೆ, ತಿಳಿಯಿತೋ? ಇರ್ಲಿ ಬಿಡಿ ಅಣ್ಣ, ನಾನು ನಿಮ್ಮ ಲೆವೆಲ್ಗೆ ಬರಲು ಸಾಧ್ಯವೇ ಇಲ್ಲ. ನನ್ನ ಶಕ್ತಿಯ ಬಗ್ಗೆ ನಿನಗೆ ತಿಳಿದಿಲ್ಲ ಎಂದು ಕಾಣುತ್ತಿದೆ. ನಾರಾಯಣ ನಾರಾಯಣ. ಗಣೇಶ, ಕಾರ್ತಿಕೇಯ, ಇಬ್ಬರು ಏನು ಚರ್ಚೆ ಮಾಡುತ್ತಿದ್ದೀರಿ? ಮುನಿವರಿಯರೇ, ನಿಮ್ಮ ಕೈಯಲ್ಲಿ ಅದೇನೋ ಇದೆಯಲ್ಲ? ಅಣ್ಣ, ಈಗ ನಿನಗೆ ಭೋಜನದ ಪ್ರಮಾಣ ಅಧಿಕವಾಗಿದ್ದರೂ ಮತ್ತೆ ಮುನಿವರಿಯರ ಕೈಯಲ್ಲಿರುವ ಫಲದ ಚಿಂತೆ ಏಕೆ? ನಿನಗೆ ತಿಳಿಯದು ಕಾರ್ತಿಕೇಯ. ಆ ಫಲವು ಬಹಳ ವಿಶೇಷವಾಗಿ ಕಾಣುತ್ತಿದೆ. ಆದ್ದರಿಂದ ನಾನು ಕೇಳಿದೆ ಅಷ್ಟೇ. ಇಬ್ಬರು ಸಮಾಧಾನವಾಗಿರಲಿ. ನನಗೆ ಈ ಫಲದ ಬಗ್ಗೆ ತಿಳಿದಿಲ್ಲ. ಆದ್ದರಿಂದ ನಿಮ್ಮ ಮಾತಾ ಪುತ್ರದ ಬಳಿ ಹೋಗಿ ಈ ಫಲದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಾರಾಯಣ 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 ನಾರಾಯಣ. ಪರಮೇಶ್ವರ, ಈ ಫಲವು ಯಾವುದೆಂದು ನಮಗೆ ತಿಳಿದಿಲ್ಲ. ಇದರ ಬಗ್ಗೆ ನಮಗೆ ತಿಳಿಸಿ ಪರಮೇಶ್ವರ. ಮುನಿವರಿಯರೇ, ಈ ಫಲವು ದುರ್ಲಭವಾದದ್ದು. ಈ ಫಲವನ್ನು ಸಂಪೂರ್ಣವಾಗಿ ಸೇವಿಸಿದರೆ ಅಮರತ್ವವು ಮತ್ತು ಅಪಾರವಾದ ಬುದ್ಧಿಶಕ್ತಿ ದೊರೆಯುವುದು. ಆದರೆ ಈ ಫಲವನ್ನು ಒಬ್ಬರೇ ಸೇವಿಸಬೇಕು. ಇದು ಒಳ್ಳೆ ಪೇಕಲಾಟಕ್ಕೆ ಬಂದಿದ್ದಲ್ಲ. ಹಾ ಪತಿದೇವ, ಹೀಗೆ ಮಾಡಿದರೆ ಹೇಗೆ? ಈ ಸಮಸ್ಯೆಗೆ ನಾರದ ಮುನಿಯರಿಂದ ಐಡಿಯಾ ಪಡೆದುಕೊಂಡು ಪ್ರಾಬ್ಲಮ್ ಬಗೆಹರಿಸಿಕೊಳ್ಳುವುದು ಬೆಟರ್. ಮುನಿವರಿಯರೇ, ಈ ಸಮಸ್ಯೆಗೆ ಪರಿಹಾರ ನೀಡಿ. ಪರಮೇಶ್ವರ, ನಿಮಗೆ ತಿಳಿದಿಲ್ಲದ್ದು ಏನಿದೆ? ಈ ಫಲದ ಸಲುವಾಗಿ ಅಣ್ಣ ತಮ್ಮಂದಿರ ನಡುವೆ ಒಂದು ಸ್ಪರ್ಧೆ ಏರ್ಪಡಿಸೋಣ. ಗೆದ್ದವರಿಗೆ ಪೂರ್ಣ ಫಲ ನೀಡಿದರೆ ಆಯಿತು. ಮುನಿವರಿಯರೇ, ಸ್ಪರ್ಧೆ ಏನೆಂದು ನೀವೇ ಈ ಹುಡುಗರಿಗೆ ವಿವರಿಸಿ ಹೇಳಿ. ಪರಮೇಶ್ವರ, ಹಾಗೇ ಆಗಲಿ. ಮಕ್ಕಳೇ, ಈ ವಿಶ್ವವನ್ನು ಯಾರು ಮೊದಲು 3 ಬಾರಿ ಪ್ರದಕ್ಷಿಣೆ ಮಾಡಿ ಮೊದಲು ನಮ್ಮ ಬಳಿ ಬರುತ್ತಾರೋ ಅವರಿಗೆ ಈ ಪೂರ್ಣ ಫಲ ದೊರೆಯುತ್ತದೆ. ಮುನಿವರಿಯರೇ, ನೀವು ಹೇಳಿದಂತೆ ಆಗಲಿ. ನವಿಲೆ, ನಡಿ ಹೋಗೋಣ. ನಿನ್ನ ವೇಗದ ಹಾರಾಟದಿಂದ ವಿಶ್ವವನ್ನು 3 ಬಾರಿ ಸುತ್ತಿ ಬರೋಣ. ಮೋಷಿಕ, ನಡಿ, ಮಾತಾ ಪಿತೃರಿಗೆ ನಮಸ್ಕರಿಸಿ ಹೋಗೋಣ. ಏನು? ಇಡೀ ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಬೇಕಾ? ನಾನಂತೂ ಮೂರ್ಛೆ ಹೋಗುತ್ತೇನೆ ಕಂಡು. ಮೋಷಿಕ, ನೀನಂತೂ ತುಂಬಾ ಸೋಂಬೇರಿಯಾಗಿದ್ದೀಯ. ನಡಿ ಹೋಗೋಣ. ನಿನ್ನನ್ನು ಹುಟ್ಟುಕೊಂಡು ಹೋಗುವುದು ಅಸಾಧ್ಯದ ಮಾತು. ನನ್ನ ಕೈಯಲ್ಲಾಗುವುದಿಲ್ಲ. ಮೋಷಿಕ, ನನ್ನ ಬಳಿ ಒಂದು ಉಪಾಯವಿದೆ, ಹೇಳುತ್ತೇನೆ. ಜಸ್ಟ್ ಫಾಲೋ ಮೀ. ಆಯ್ತು ಪ್ರಭು, ನಡೆಯಿರಿ ಹೋಗೋಣ.
ನಾವು ಹೋಗ್ಬೇಕಾಗಿರೋದು ಆ ಕಡಿಕಲ್ಲ, ಈ ಕಡಿಕೆ. ಬಾ, ಇತ್ತ ಬಾ, ಇತ್ತಿತ್ತ ಬಾ. ಈ ಕಡಿಗ ಆಯ್ತು, ಬಂದೆ ಪ್ರಭು. ಇಡೀ ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ ಮುನಿವರಿಯರೇ. ಅದು ಹೇಗೆ? ನೀವು ಇಲ್ಲೇ ಇದ್ದೀರಿ, ಎಲ್ಲಿಗೂ ಹೋಗಲೇ ಇಲ್ಲ. ನಿಮಗೆ ತಿಳಿಯದ್ದೇನಿದೆ ಮುನಿವರಿಯರೇ? ನಮ್ಮ ಮಾತಾಪಿತರಲ್ಲಿ ಇಡೀ ವಿಶ್ವವೇ ಲೀನವಾಗಿದೆ. ಅವರನ್ನು ಪ್ರದಕ್ಷಿಣೆ ಮಾಡಿದರೆ ಇಡೀ ವಿಶ್ವವೇ ಸುತ್ತಿ ಬಂದಂತೆ. ಅರ್ಥವಾಯಿತೆ? ಅದೇ ಭಲೆ ಪರಮೇಶ್ವರ, ನೋಡಿ ಗಣೇಶನ ಬುದ್ಧಿವಂತಿಕೆಯನ್ನು. ಇಷ್ಟು ಸರಳವಾಗಿ ಈ ಪಂದ್ಯವನ್ನು ಗೆಲ್ಲಲು ಬೇಕಾದ ಸುಲಭ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಈಗ ಕಾರ್ತಿಕೇಯ ಬಂದರೂ ಈ ಪಂದ್ಯದ ವಿಜೇತ ಗಣೇಶನೇ. ನಿಮ್ಮ ಮಾತು ಸತ್ಯನಾರಾಯಣ. ಈ ಪಂದ್ಯದ ಮೂಲಕ ತಂದೆ ತಾಯಿಯ ಮೇಲಿನ ನಂಬಿಕೆ, ಪ್ರೀತಿ, ಭಕ್ತಿ ಹಾಗೂ ಬುದ್ಧಿವಂತಿಕೆ ಪ್ರದರ್ಶಿಸಿದ್ದಾನೆ ಗಣೇಶ. ಇಂದಿನಿಂದ ಮೊದಲ ಪೂಜೆಗೆ ಅರ್ಹನಾಗಲಿ. ಪ್ರಭು ನಡೀರಿ, ಭೂಲೋಕದಲ್ಲಿ ಕಾರ್ತಿಕ ಮಾಸದ ಪೂಜೆ ನಡೆಯುತ್ತಿದೆ. ಗೂಳೂರಿನಲ್ಲಿ ಬೇಕಾದಷ್ಟು ಮೋದಕ ಕಡುಬು ಸಿಗುತ್ತದೆ. ಭಕ್ತರು ನೈವೇದ್ಯ ಇಡಲು ಕಾಯುತ್ತಿದ್ದಾರೆ. ಹೋಗೋಣ ನಡೀರಿ ಪ್ರಭು. ಮೋಷಿಕ, ಹಾಗೆ ಆಗಲಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀಪದಯಾಯ ಧೀಮಹಿ ಚಪ್ಪಲ ಹೊಡಿರಪ್ಪ. ಹಳೆ ಸ್ಟೋರಿ ಮಾಡರ್ನ್ ಲ್ಯಾಂಗ್ವೇಜು.